ಕೂಡ ಲಭ್ಯ ಇದೆ. ನಾನಾ ರೀತಿ ಒಂದೇ ದಿನದಲ್ಲಿ ಆದೇಶವನ್ನ ಹೊರಡಿಸಿದಾರೆ ಅಂತ ಬಹಳ ತಪ್ಪಾಗ್ತದೆ. ಸುಮಾರು ಒಂದು ವಾರದ ನಂತರ ಆದೇಶವನ್ನ ಮಾಡಿರುವಂತದ್ದು ಎಲ್ಲವೂ ಕೂಡ ಲಭ್ಯ ಇದೆ ದಾಖಲೆಗಳು. 17A ಅಡಿಯಲ್ಲಿ ಅಂದ್ರೆ PC Act 17A ಅಡಿಯಲ್ಲಿ ನೀಡಿರೋದು ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲ, ಕೇವಲ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ತನಿಖೆ ನಡೆಸಲಿಕ್ಕೆ ಅನುಗುಣವಾಗಿದೆ ಅಂತ ಹೇಳಿ ನೀಡಿರೋ ಆದೇಶ. ಇದರಿಂದ ಏನಾದ್ರು ಅಂದ್ರೆ ನಿಮ್ಮ ಕಕ್ಷಿದಾರರಿಗೆ ಅವ್ರು 19 ಕೂಡ ಇನ್ಕ್ಲೂಡ್ ಮಾಡಿದ್ರು PC Act, if I'm not wrong. ಇದನ್ನ ಎಕ್ಸ್ಕ್ಲೂಡ್ ಮಾಡಿರೋದು ಅಂದ್ರೆ 19ನ್ನ ಎಕ್ಸ್ಕ್ಲೂಡ್ ಮಾಡಿ ಕೇವಲ 17A ಅಡಿಯಲ್ಲಿ ಅನುಮತಿ ನೀಡಿರೋದು ಏನಾದ್ರು ಪ್ರಾಬ್ಲಮ್? ಹೌದು ನೋಡಿ, ಇಲ್ಲಿ ಸ್ಯಾಂಕ್ಷನ್ ಅನ್ನೋದು 3 ಹಂತಗಳಲ್ಲಿ ಬರ್ತದೆ. ಒಂದು ಸೆಕ್ಷನ್ 17A ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. The second being section 197 of the Code of Criminal Procedure corresponding to section 218 of the BNSS. Correct. ಮೂರನೇ ಹಂತ ಬಂದ್ಬಿಟ್ಟು ಸೆಕ್ಷನ್ 19. ಸೆಕ್ಷನ್ 19 ಯಾವಾಗ ಬರ್ತದೆ ಅಂತಂದ್ರೆ, ಈಗ ವಿಶೇಷ ನ್ಯಾಯಾಲಯದಲ್ಲಿ ನಾವು ಏನೊಂದು ಫಿರ್ಯಾದನ್ನ ಸಲ್ಲಿಸಿದೀವಿ, ಆ ವಿಶೇಷ ನ್ಯಾಯಾಲಯ ಏನಾದರೂ ಈ ಲೋಕಾಯುಕ್ತ ಪೊಲೀಸ್ನವರಿಗೆ ಈ ಒಂದು ಫಿರ್ಯಾದನ್ನ ರೆಫರ್ ಮಾಡಿ ಒಂದು FIR ಅನ್ನ ದಾಖಲಿಸಿ ತನಿಖೆ ನಡೆಸಿ ಅಂತ ಹೇಳ್ತದೆ. ತನಿಖೆ ನಡೆದ ನಂತರ ಏನು ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ, ಆ ಸಮಯದಲ್ಲಿ ಈ ಪೊಲೀಸ್ನವರು ಅಂದರೆ ಲೋಕಾಯುಕ್ತ ಪೊಲೀಸ್ನವರು ರಾಜ್ಯಪಾಲರ ಮೊರೆ ಹೋಗಿ ಸೆಕ್ಷನ್ 19ನಲ್ಲಿ ಒಂದು ಅನುಮೋದನೆಯನ್ನ ಪಡೆಯತಕ್ಕದ್ದು. ಅದಾದ ನಂತರ ಅದು ಪಡೆದಲ್ಲಿ ಮಾತ್ರ ನ್ಯಾಯಾಲಯಕ್ಕೆ ಆ ಒಂದು ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಅಧಿಕಾರ ಇರ್ತದೆ. ಅಲ್ಲಿಯ ತನಕ ನ್ಯಾಯಾಲಯಕ್ಕೆ ವ್ಯಾಪ್ತಿ ಬರೋದಿಲ್ಲ. ಒಂದು. ಎರಡನೇದು, ಈಗ ಉದಾಹರಣೆಗೆ ನ್ಯಾಯಾಲಯ ಏನಾದರೂ ಇದನ್ನು ನಾನು ಪೊಲೀಸ್ನವರಿಗೆ ನಾವು ರೆಫರ್ ಮಾಡಲಿಕ್ಕೆ ಒಪಿನಿಯನ್ ಫಾರ್ಮ್ ಮಾಡಿದೆ ಅಥವಾ ರೆಫರ್ ಮಾಡದೆ ಅವರೇ ಸೆಲ್ಫ್ ಕಾಗ್ನಿಸೆನ್ಸ್ ಅಂದ್ರೆ ನ್ಯಾಯಾಲಯವೇ ವಿಚಾರಣೆಗೆ ಇಳಿದಲ್ಲಿ ಆಗಲೂ ಕೂಡ ಸೆಕ್ಷನ್ 19 ಸ್ಯಾಂಕ್ಷನ್ ಬೇಕಾಗ್ತದೆ, ಬಹಳ ಮುಖ್ಯ ಆಗ್ತದೆ ಅದು. ಈಗ ತನಿಖೆಗೆ ಸೆಕ್ಷನ್ 17A ಹಾಗೂ ಸೆಕ್ಷನ್ 17A ಸ್ಯಾಂಕ್ಷನ್ ಮಾತ್ರ ಮುಖ್ಯ ಆಗ್ತದೆ. ಈವನ್ 197 CRPC ಅಥವಾ 218 BNSS ಸ್ಯಾಂಕ್ಷನ್ ಇವೆರಡೂ ಕೂಡ, BNSS 218 ಅಂಡ್ ಸೆಕ್ಷನ್ 19 ಆಫ್ PC Act ಇವೆರಡೂ ಕೂಡ ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಕೇಳಲಿಕ್ಕೆ ಬರೋದಿಲ್ಲ. ತನಿಖೆಗೆ ಯಾವುದೇ ಒಂದು ಅಡ್ಡಿ ಇರೋದಿಲ್ಲ ಈ ಹಂತದಲ್ಲಿ. ಈ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಹಾಗೆ ಆಚೆ ಕೂಡ ಡಿಸ್ಕಷನ್ ಆಗ್ತಿದ್ದು 17A ಇದರ ಅಡಿಯಲ್ಲಿ ಅನುಮತಿಯನ್ನ ಪಡಬೇಕಾದ್ರೆ ತನಿಖಾ ಸಂಸ್ಥೆ ಪ್ರಾಥಮಿಕ ವರದಿ ಕೊಡಬೇಕಾಗಿತ್ತು. ಪ್ರಾಥಮಿಕ ವರದಿಯೇ ಇಲ್ಲದೆ ಅನುಮತಿಯನ್ನ ಕೊಟ್ಟಿರೋದು ಇದೇನೆ ಅಂದ್ರೆ ಈ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದೇನೆ ಕಾನೂನು ಬಾಹಿರ. ನೋಡಿ ಮೇಡಮ್, ಈಗ ಸೆಕ್ಷನ್ 17A ಇಟ್ ಬಿಗಿನ್ಸ್ ಬೈ ದಿ ವರ್ಡ್ ನೋ ಪೊಲೀಸ್ ಆಫೀಸರ್ ಶಾಲ್ ಅಂತ ಬರ್ತದೆ. ಅಂದ್ರೆ ಈಗ ವಿಶೇಷ ನ್ಯಾಯಾಲಯದಲ್ಲಿ ಏನು ಖಾಸಗಿ ಫಿರ್ಯಾದನ್ನ ಸಲ್ಲಿಸಿದೀವಿ, ಈ ಖಾಸಗಿ ಫಿರ್ಯಾದು ಯಾರಿಗೆ ರೆಫರ್ ಆಗ್ತದೆ ಮೇಡಮ್? ಲೋಕಾಯುಕ್ತ ಪೊಲೀಸ್ನವ್ರಿಗಲ್ವಾ ರೆಫರ್ ಆಗೋದು. ಸೊ ಹಾಗಾಗಿ ಪೊಲೀಸ್ನವರು ಆ ಪೂರ್ವಾನುಮತಿ ಅಂದ್ರೆ ಸೆಕ್ಷನ್ 17A ಪೂರ್ವಾನುಮತಿ ಏನು ಫಿರ್ಯಾದುದಾರರು ಪಡ್ಕೊಂಡಿದ್ದಾರೆ, ನ್ಯಾಯಾಲಯದಿಂದ ಲೋಕಾಯುಕ್ತ ಪೊಲೀಸ್ನವರಿಗೆ ಆ ಒಂದು ಫಿರ್ಯಾದು ರೆಫರ್ ಆದ ನಂತರ ಅಂದ್ರೆ FIR ಅನ್ನ ದಾಖಲಿಸಿ ತನಿಖೆಯನ್ನು ನಡೆಸಿ ಅಂತ ವಿಶೇಷ ನ್ಯಾಯಾಲಯದಿಂದ ಒಂದು ಆದೇಶ ಆದ ನಂತರ ಈ ಒಂದು ಸೆಕ್ಷನ್ 17A ಸ್ಯಾಂಕ್ಷನ್ ಅಲ್ಲಿ ಅದು ಪೊಲೀಸ್ನವರಿಗೆ ಅದು ಫೆಸಿಲಿಟೇಟ್ ಮಾಡ್ತದೆ. ಯಾಕಂದ್ರೆ ಪೊಲೀಸ್ನವರು ಇನ್ಯಾವುದೇ ಪೂರ್ವಾನುಮತಿ ಇಲ್ಲದೆ ತನಿಖೆಗೆ ಇಳಿಬಹುದು, ಪಾರದರ್ಶಕ ತನಿಖೆ ಆಗ ನಡೀತದೆ. ಇಲ್ಲ ಅಂತಂದ್ರೆ ನ್ಯಾಯಾಲಯ ಏನೊಂದು ಪೊಲೀಸ್ನವರಿಗೆ ರೆಫರ್ ಮಾಡಿದ್ರು ಕೂಡ ಪೊಲೀಸ್ನವರು ತನಿಖೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಯಾಕೆಂದ್ರೆ ಅವರು ಸ್ಯಾಂಕ್ಷನ್ಗೆ ವೇಟ್ ಮಾಡ್ಬೇಕಾಗ್ತದೆ. ರೈಟ್. TJ ಅಬ್ರಹಂ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾಗ ಪದೇ ಪದೇ 2-3 ಸತಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು. ನೋಡಿ, ನಾವು ದೂರ್ ಕೊಟ್ಟಿದ್ದೀವಿ, ಹೌದು, ತನಿಖೆ ಆಗಬೇಕು. ತನಿಖೆ ಆದ್ರೇನೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗುತ್ತೆ. ಇನ್ ಕೇಸ್ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಳ್ಳೋದು ಅಥವಾ ಈ ಪ್ರಕರಣವನ್ನೇ ರದ್ದು ಮಾಡಿ ಅಂತ ಹೇಳಿ ಅರ್ಜಿ ಸಲ್ಲಿಸೋದು ಮಾಡಿದ್ರೆ ಸಿದ್ದರಾಮಯ್ಯನವರು ತಾವೇ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಒಪ್ಕೊಂಡಂಗೆ, ಅಂದ್ರೆ ಪ್ರಕರಣದಿಂದ ಹೆದರ್ಕೊಂಡು ವಾಪಸ್ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಂತ. ಬಟ್ ಕಾನೂನಲ್ಲಿ ಪ್ರಾವಿಷನ್ ಇದೆ. ಇವತ್ತು ರಿಟ್ ಅರ್ಜಿ ಸಲ್ಲಿಸ್ಲಿಕ್ಕೂ ಕೂಡ ಪ್ರಾವಿಷನ್ ಇತ್ತು ಸಿದ್ದರಾಮಯ್ಯನವರಿಗೆ. ಆ ಪ್ಲೇಸ್ ಅಲ್ಲಿ ಬೇರೆ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಿದ್ರು. ಮೇಡಮ್, ನಾನು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಕಾನೂನಿನಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದಲ್ಲಿ ಅಂದ್ರೆ ಟೆಕ್ನಿಕಲ್ ಗ್ರೌಂಡ್ಸ್ ಇದ್ದಲ್ಲಿ ಖಂಡಿತ ರಿಟರ್ಜಿಯನ್ನ ಸಲ್ಲಿಸಲಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಹಾಗಾಗಿ ನಾನು ವಕೀಲನಾಗಿ ಇಲ್ಲಿ ಬಂದಿರೋದ್ರಿಂದ ನಾನು ಕಾನೂನಾತ್ಮಕವಾಗಿ ಅದರ ಅಡಿಯಲ್ಲೇ ನಾನು ಮಾತಾಡ್ಬೇಕಾಗ್ತದೆ. ಖಂಡಿತ ಅವ್ರಿಗೆಲ್ಲ ಅವಕಾಶ ಇರ್ತದೆ. ಸ್ಯಾಂಕ್ಷನ್ ಆರ್ಡರ್ ಡಿಫೆಕ್ಟಿವ್ ಅಂತ ಹೇಳ್ತಾರೆ, ಅದನ್ನ ಅವರು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಅವ್ರು ಸಾಬೀತುಪಡಿಸಿದ್ರೆ ಅವರು ಅದರಲ್ಲಿ ಅವರ ಅರ್ಜಿ ಪುರಸ್ಕೃತಗೊಂಡ್ರೂ ಕೂಡ
ನಮಗೆ ಯಾವುದೇ ಅಡ್ಡಿ ಆಗೋದಿಲ್ಲ ಅನ್ನೋದು ನಮ್ಮ ವಾದ. ಒಂದ್ ಚಿಕ್ಕ ಬ್ರೇಕ್ ಹೋಗ್ಬೇಕು ರಂಗನಾಥ್ ಸರ್. ಅದಾದ್ಮೇಲೆ ಪ್ರಮುಖವಾಗಿ ಈ ಮೂಡ ಹಗರಣ ಅಂತ ಹೇಳಿ ಏನು ಆರೋಪ ಬಂದಿದೆ, ಇದನ್ನ PC ಆಕ್ಟ್ ನಲ್ಲಿ ಸಿದ್ದರಾಮಯ್ಯನವರು ತಪ್ಪು ಅಂತ ಹೇಳಿ ಹೇಗ್ ಪ್ರೂವ್ ಮಾಡ್ತಾರೆ ಅಂತ ಹೇಳಿ ಎಸ್ ಪುನ್ನಣ್ಣ ಅವರು ಒಂದು ಸವಾಲು ಹಾಕಿದ್ದಾರೆ. ಅದ್ರ ಬಗ್ಗೆ ಪ್ರಶ್ನೆ ಇದೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಮಾತುಕತೆ ಮುಂದುವರಿಯುತ್ತೆ. ಹಾಗೆ ಮತ್ತೊಬ್ಬ ದೂರುದಾರರ ಪರ ವಕೀಲರು ಕೂಡ ಕೆಲವೇ ಕ್ಷಣಗಳಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಅದಕ್ಕೆ ಹಾಗೂ ಸುಮಾರು ಉದಾಹರಣೆಗಳು ಕೂಡ ಇದೆ. ನಿಜ. ಬಟ್ ರಂಗನಾಥ್ ರೆಡ್ಡಿ ಸರ್, ಈಗ ನಿನ್ನೆ ಹೈಕೋರ್ಟ್ ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯ್ತು. ಅಭಿಷೇಕ್ ಮನು ಸಿಂಘ್ವಿ ಅವರೇ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ದೂರುದಾರರ ಹಿನ್ನೆಲೆಯನ್ನ ಗಮನಿಸಿ ಬ್ಲಾಕ್ ಮೇಲರ್ ರೀತಿಯಲ್ಲಿ, ಈ ಪದ ಬಳಕೆ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಇದೇ ರೀತಿಯಲ್ಲೇ ಪದಗಳ ಪ್ರಯೋಗ ಆಗ್ತಿದೆ. ಬ್ಲಾಕ್ ಮೇಲರ್ ರೀತಿಯಲ್ಲಿ ಎಲ್ಲಾ ರಾಜಕಾರಣಿಗಳ ವಿರುದ್ಧವಾಗಿಯೂ ಹೀಗೊಂದು ಪ್ರಕರಣ ತರ್ತಾರೆ. ಖಂಡಿತ ಈ ರೀತಿಯ ಒಂದು ವಾದವನ್ನ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಮಂಡಿಸಿದ್ರು. ನೋಡಿ, ನಿನ್ನೆ ನಾವು ಅದಕ್ಕೆ ಉತ್ತರವನ್ನ ನೀಡಬಹುದಿತ್ತು. ಆದ್ರೆ 29ನೇ ತಾರೀಕು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಮುಂದಿಟ್ಕೊಂಡು ನಾವು ಅದಕ್ಕೆ ಉತ್ತರ ನೀಡೋರಿದ್ದೇವೆ. ಯಾಕೆಂತಂದ್ರೆ ಈಗ ಅಬ್ರಾಹಂ ರವರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು 25 ಲಕ್ಷ ರೂಪಾಯಿ ಏನು ದಂಡ ವಿಧಿಸಿದೆ ಅಂತ ಹೇಳಿದ್ರು. ನೋಡಿ, ಅದಾದ ನಂತರ ಏನಾಯ್ತು ಅನ್ನೋದನ್ನ ಎಲ್ಲೂ ಕೂಡ ನಿನ್ನೆ ಹಿರಿಯ ವಕೀಲರು ಎಲ್ಲೂ ಕೂಡ ಅದನ್ನ ಹೇಳೋದಿಲ್ಲ. ನೋಡಿ, ಅದಾದ ನಂತರ ಅದು ಯಾಕಾಯ್ತು ಅಂತಂದ್ರೆ ಈ ಏನು ಅಲ್ಲೊಂದು ಸಣ್ಣ ಒಂದು ಕನ್ಫ್ಯೂಷನ್ ಆಗಿರ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಾದ ನಡೀಬೇಕಾದ್ರೆ ಯಾವುದೋ ಒಂದು ಸಣ್ಣ ಕನ್ಫ್ಯೂಷನ್ನಿಂದ ಯಾವುದೋ ಒಂದು ಪ್ರಕರಣವನ್ನು ವಾದ ಮಂಡಿಸಬೇಕಾದ್ರೆ ಮತ್ತೊಂದು ಫೈಲನ್ನು ತೆಗೆದುಕೊಂಡೋಗಿ ಅದನ್ನು ವಾದ ಮಂಡಿಸಿರ್ತಾರೆ. ಸೊ ಈ ಕನ್ಫ್ಯೂಷನ್ ಆದ ಬೆನ್ನಲ್ಲೇ ಈ ಒಂದು 25 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದು ನಿಜ. ಅದಾದ ನಂತರ ನ್ಯಾಯಪೀಠಕ್ಕೆ ಸತ್ಯಾಸತ್ಯತೆಗಳನ್ನು ತಿಳಿಸಿದ ನಂತರ ಅವರು ಆ ಒಂದು ಮೊತ್ತವನ್ನು 1 ಲಕ್ಷ ರೂಪಾಯಿಗೆ ಇಳಿಸಿ ಒಂದು ಆದೇಶವನ್ನ ಮಾಡಿರ್ತಾರೆ. ನೋಡಿ, ಆ ಪ್ರತಿಗಳನ್ನು ನಾವು ಮುಂದಿಟ್ಕೊಂಡು ಹೈಕೋರ್ಟ್ನಲ್ಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ 29ನೇ ತಾರೀಕು. ರೈಟ್. ಈ ಪ್ರಕರಣವನ್ನ ಹೊರತುಪಡಿಸಿಯೂ ಇನ್ ಜನರಲ್ ಕೇಳೋದಾದ್ರೆ, ಒಬ್ಬ ದೂರುದಾರನ ಬ್ಯಾಕ್ ಗ್ರೌಂಡ್, ಆತನ ಹಿನ್ನೆಲೆ ಪ್ರಕರಣ ದಾಖಲು ಮಾಡುವಾಗ ಮ್ಯಾಟರ್ ಆಗುತ್ತಾ? ನ್ಯಾಯಮೂರ್ತಿಗಳು, ನ್ಯಾಯಪೀಠ ಯಾವ ರೀತಿ ಗಮನಿಸುತ್ತಿದೆ? ಖಂಡಿತ ಆಗಲ್ಲ. ನೋಡಿ, ಎ ಕ್ರಿಮಿನಲ್ ಲಾ ಕ್ಯಾನ್ ಬಿ ಸೆಟ್ ಇನ್ ಟು ಮೋಷನ್ ಬೈ ಎನಿ ಪರ್ಸನ್. ಹಿಸ್ ಬ್ಯಾಕ್ ಗ್ರೌಂಡ್ ಇಸ್ ನಾಟ್ ಅ ರಿಲೆವೆಂಟ್ ಫ್ಯಾಕ್ಟರ್. ಯಾವುದೇ ಕಾರಣಕ್ಕೂ ಅವ್ರು ಯಾರು, ಅವರ ಹಿನ್ನೆಲೆ ಏನು, ಖಂಡಿತ ಅದೆಲ್ಲಿಯೂ ಕೂಡ ಅದು ಒಂದು ರಿಲೆವೆಂಟ್ ಫ್ಯಾಕ್ಟರ್ ಅಂತ ಅನ್ನಿಸ್ಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಅವರ ಹಿನ್ನೆಲೆಯನ್ನ ಅದನ್ನ ನ್ಯಾಯಾಲಯ ಪರಿಗಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ದೂರುದಾರರ ಹಿನ್ನೆಲೆಯನ್ನ ಪರಿಗಣಿಸ್ಲಿಕ್ಕೆ ಈ ಹಂತದಲ್ಲಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಹೇಳ್ಬೋದು ಅವರ ಹಿನ್ನೆಲೆ ಹಾಗಾಗಿತ್ತು ಹೀಗಾಗಿತ್ತು ಅಂತ. ನೋಡಿ, ನಾವು ಅದಕ್ಕೆ ತಕ್ಕ ಉತ್ತರ ನೀಡೋರಿದ್ದು. ಸರಿ, ನೀವು ಹೇಳಿದ್ರಿ ರಾಜಕೀಯ ಉದ್ದೇಶಗಳಿಲ್ಲ ನಿಮ್ಮ ಕಕ್ಷಿದಾರರದು ಅಂತ ಹೇಳಿ. ಹಾಗಾದ್ರೆ ಉದ್ದೇಶ ಏನು? ಈಗ ಕಾನೂನಾತ್ಮಕವಾಗಿ ಹೋರಾಟ ನಡೆಸೋದೇ ಅಲ್ವೊಂದು ನ್ಯಾಯ ಸಿಗಲಿ ಅಂತ ಹೇಳಿ. ನ್ಯಾಯ ಅಂದ್ರೆ ಏನ್ ಅಪೇಕ್ಷೆ ಪಡ್ತಿದ್ದಾರೆ ಅಂತ ನೋಡಿ, ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ಲ. ಯಾಕೆಂತಂದ್ರೆ ಅವರ ಹಿನ್ನೆಲೆಯನ್ನ ತಾವು ನೋಡೋದಾದ್ರೆ ಎಲ್ಲಾ ಪಕ್ಷದವರ ವಿರುದ್ಧ ಎಲ್ಲೆಲ್ಲಿ ಹಗರಣಗಳು ಕಂಡು ಬಂದಿದೆ ಅವರು ಫಿರ್ಯಾದನ್ನ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಕಾನೂನು ಹೋರಾಟವನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಒಂದು ಪಕ್ಷದ ವಿರುದ್ಧ ಅವರು ಕಿಡಿಕಾರ್ತಿದ್ದಾರೆ. ನೋಡಿ, ಇದೆಲ್ಲ ಶುದ್ಧ ಸುಳ್ಳು. ಯಾಕೆಂದ್ರೆ ಈಗ ನಾನು ಅದನ್ನೇ ಹೇಳಿದೆ, ನಾನು ಉದಾಹರಣೆಗಳು ಕೊಡ್ಬೋದು. ಹಲವಾರು ಈ ಮೈನಿಂಗ್ ಪ್ರಕರಣ ಆಗಿರ್ಬೋದು, ಅಥವಾ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರ ಪ್ರಕರಣ ಆಗಿರ್ಬೋದು, ಹಾಗೂ ಪೊಲೀಸ್ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಹಗರಣ ಆಗಿರ್ಬೋದು, ಕಾಮಗಾರಿ ಹಗರಣ, ಈ ಎಲ್ಲ ಹಗರಣಗಳನ್ನು ಅವರು ಹೊರಗೆಳೆದಿದ್ದಾರೆ. ಸುಮಾರು 10ರಿಂದ 15 ಪ್ರಕರಣಗಳನ್ನು ಅವರು ದಾಖಲಿಸಿದ್ದಾರೆ ಖಾಸಗಿ ದೂರಿನ ಮುಖಾಂತರ. ಹಾಗಾಗಿ ಒಂದು ಪಕ್ಷದ ವಿರುದ್ಧ ಅವರೇನೋ ಕಿಡಿಕಾರ್ತಿದ್ದಾರೆ ಅನ್ನೋದು ಇದು ಎಷ್ಟು ಸರಿ ಅಂತ ಅದು ತಾವೇ ಮನವರಿಕೆ ಮಾಡ್ಕೋಬೇಕು. ವಕೀಲರ ಹತ್ರ ಪೊಲಿಟಿಕಲ್ ಕ್ವೆಶ್ಚನ್ ಕೇಳಬಾರದು, ಬಟ್ ಸ್ಟಿಲ್ ಇಟ್ ಇಸ್ ಕನೆಕ್ಟೆಡ್ ಟು ನಿಮ್ಮ ಕಕ್ಷಿದಾರ, ಅದರಿಂದ ಕೇಳ್ತಾ ಇದ್ದೀನಿ. ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಕೈವಾಡ ಇದೆ, ಅಬ್ರಹಂ ಅವರನ್ನ ಮುಂದಿಟ್ಟು ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ಪೊಲಿಟಿಕಲ್ ಅಲಿಗೇಷನ್. ಬಟ್ ನೀವು ಇದನ್ನೆಲ್ಲವನ್ನ ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡಿರ್ತೀರಿ. ಅಂದ್ರೆ ಅಬ್ರಹಂ